ಕೈಯಲ್ಲಿ ಒಂದು ತಾಳಿಯನ್ನು ಇಟ್ಕೊಂಡು ಬಂಗಾರಿ ಅವನ ಹೊಲದತ್ರ ಕೂತಿದ್ದ. ವೆಣ್ಣಿಲ, ನಿನಗೆ ಇಷ್ಟ ಅಂತ ನಾನು ಬೆಳಿಗ್ಗೆ ಪಾಯಸ ಮಾಡಿದೀನಿ, ತಗೋ ನಿನಗೋಸ್ಕರ ತಂದಿದ್ದೀನಿ, ತಿನ್ನು ವೆಣ್ಣಿಲ ತಿನ್ನು. ಹಾಗೆ ಹೇಳಿ ಬಂಗಾರಿ ತನ್ನ ಕೈಯಲ್ಲಿರುವ ತಾಳಿಯ ಎದುರಿಗೆ ಪಾಯಸವನ್ನಿಟ್ಟ. ನನ್ನ ವೆಣ್ಣಿಲನಿಗೆ ಪಾಯಸ ತುಂಬಾ ಇಷ್ಟ ಆಗಿದೆ, ಅದಕ್ಕೇನೆ ಎಲ್ಲನೂ ಖಾಲಿ ಮಾಡಿದಾಳೆ. ಆಹಾ ವೆಣ್ಣಿಲ, ನೀನೀಗೆ ನಗ್ತಾ ಇದ್ರೆ ನನಗೆ ನಿನ್ನ ನೋಡುವಾಗ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ ವೆಣ್ಣಿಲ. ಹಾಗೆ ಅಂತ ಆ ತಾಳಿಯ ಜೊತೆ ಮಾತಾಡ್ಕೊಂಡು ಮನೆಗೆ ಹೊರಟು ಹೋದ. ಅವಾಗ್ಲೇ ಊರಿಗೆ ಹೊಸದಾಗಿ ಬಂದಿರುವ ರಾಜ್ಯಂ ಅವನನ್ನು ನೋಡಿ ನಗುತ್ತಾ ಪಕ್ಕದಲ್ಲೇ ಇದ್ದ ರಾಮಲಮ್ಮನ್ ಜೊತೆ ಅವನ ಬಗ್ಗೆ ಕೇಳಿದ್ಲು. ಏನ್ ರಾಮಲಮ್ಮ, ಅವನು ಕೈಯಲ್ಲಿ ತಾಳಿಯನ್ನು ಇಟ್ಕೊಂಡು ಅದರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ? ಅವನೊಬ್ಬ ಹುಚ್ಚ. ನಾನು ಬೆಳಿಗ್ಗೆಯಿಂದ ಸುಮಾರು ಸಲ ನೋಡ್ತಾ ಇದ್ದೀನಿ, ಮನೆಗೂ ಹೊಲಕ್ಕೂ ಕೈಯಲ್ಲಿ ಆ ತಾಳಿ ಇಟ್ಕೊಂಡು ಆ ಕಡೆ ಈ ಕಡೆ ಹೋಗ್ತಿದ್ದಾನೆ. ಅವನೊಬ್ಬ ಒಂದು ಕಾಲದಲ್ಲಿ ದೊಡ್ಡ ಶ್ರೀಮಂತ. ಅವನದು ಒಂದು ದೊಡ್ಡ ಕತೆ ಇದೆ. ಏನು, ಅವನು ಶ್ರೀಮಂತನಾ? ನಿಜವಾಗ್ಲೂ ನಿಜ ಹೇಳು. ಅವನು ಒಂದು ಅರ್ಧ ಗಂಟೆ ಶ್ರೀಮಂತನೇ. ಏನು, ಅರ್ಧ ಗಂಟೆ ಶ್ರೀಮಂತನಾ? ನೋಡ್ ರಾಮಲಮ್ಮ, ಸರಿಯಾಗಿ ಹೇಳು. ಈ ರೀತಿ ಹೇಳಿದ್ರೆ ನಂಗೆ ಹೆಂಗ ಅರ್ಥ ಆಗೋದು? ಅಯ್ಯೋ, ನೀನೀಗೆ ಕೂತ್ಕೋ, ಅವನು ಹೇಗೆ ಹುಚ್ಚನಾದ, ಯಾಕೆ ಹುಚ್ಚನಾದ ಅಂತ ಎಲ್ಲಾ ಕಥೆಯನ್ನು ಹೇಳ್ತೀನಿ, ಕೂತ್ಕೋ. ಹೀಗೆ ಅವಳು ಕೂಡ ಆತುರಕತೆಯಿಂದ ಪಕ್ಕದಲ್ಲಿ ಬಂದು ಕೂತ್ಲು. ಬಂಗಾರಿ ತನ್ನ ಭುಜದ ಮೇಲೆ ನೇಗಿಲನ್ನು ಇಟ್ಟುಕೊಂಡು ಹೊಲಕ್ಕೆ ಹೋಗುತ್ತಾ, ಈ ಸಲ ಏನಾದ್ರೂ ಸರಿ ನನ್ನ ಮಾವಯ್ಯನನ್ನು ಒಪ್ಸಿ ನನ್ನ ಪ್ರೀತಿಯ ವೆಣ್ಣಿಲನ ಈ ವರ್ಷ ಮದ್ವೆಯಾಗ್ಬಿಡ್ತೀನಿ ನಾನು. ಆ ನಡುವೆ ನಾನು ತುಂಬಾ ಹಣವನ್ನು ಸಂಪಾದನೆ ಮಾಡಿ ನನ್ನ ವೆಣ್ಣಿಲನಿಗೆ ಏನೆಲ್ಲ ಬೇಕೋ ಹತ್ತಿರದಿಂದ ಮಾಡ್ಕೊಡ್ಬೇಕು. ಅವಳ ಕಾಲು ನೆಲದ ಮೇಲೆ ಬೀಳದ ಹಾಗೆ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಮಾವನ್ ಜೊತೆ ನಾನು ವೆಣ್ಣಿಲನ ಪ್ರೀತಿ ಮಾಡುವ ವಿಚಾರವನ್ನು ಕೂಡ ಹೇಳ್ಬೇಕು. ಅವಳಿಗೂ ಕೂಡ ನಾನಂದ್ರೆ ತುಂಬಾ ಇಷ್ಟ. ನನ್ನ ಬಿಟ್ರೆ ಅವಳು ಬೇರೆ ಯಾರನ್ನ ಮದ್ವೆ ಆಗಲ್ಲ. ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡ್ಕೊಂಡು ತನ್ನ ಮಾವನ್ ಜೊತೆ ಹೋಗಿ ಹುಡುಗಿಯನ್ನು ಕೇಳ್ದ. ಅವಳ ಮಾವ ಕೂಡ ಮರು ಮಾತನಾಡದೆ ಮದುವೆಗೆ ಒಪ್ಪಿಕೊಂಡ. ಸ್ವಲ್ಪ ದಿನದಲ್ಲೇ ದೊಡ್ಡವರ ಸಮ್ಮುಖದಲ್ಲಿ ಎಲ್ಲರ ಒಪ್ಪಿಗೆಯೊಂದಿಗೆ ಮದುವೆಯಾದ. ಒಂದು ದಿನ, ವೆಣ್ಣಿಲ, ನಿನಗೋಸ್ಕರ ಏನೆಲ್ಲ ಮಾಡ್ಬೇಕು, ಹೇಗೆಲ್ಲ ಇರ್ಬೇಕು ಅಂತ ಕನ್ಸ್ಕೊಂಡಿದ್ದೆ. ಆದ್ರೆ ಆ ಕನ್ಸು ಬರೀ ಕನ್ಸಾಗೆ ಉಳೀತು. ಆದ್ರೆ ಸ್ವಲ್ಪ ದಿನ ತಾಳ್ಮೆಯಿಂದ ಇರೋ, ನಿನಗೆ ತುಂಬಾ ಚಿನ್ನವನ್ನ ಮಾಡ್ಕೊಡ್ತೀನಿ, ರೇಷ್ಮೆ ಸೀರೆನ ತೆಗೆದುಕೊಡ್ತೀನಿ. ನನಗೆ ಏನು ಬೇಡ ರೀ, ನನ್ನ ಜೊತೆ ಜೀವನ ಪೂರ್ತಿ ನೀವಿದ್ರೆ ಸಾಕು. ಅಯ್ಯೋ ಹುಚ್ಚಿ, ಎಲ್ಲ ಹೆಂಗಸ್ರು ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ, ಆದ್ರೆ ನೀನ್ ಮಾತ್ರ ನಾನ್ ನಿನ್ ಜೊತೆ ಇದ್ರೆ ಸಾಕು ಅಂತ ಹೇಳ್ತೀಯ. ನಾನಂದ್ರೆ ನಿನಗೆ ಎಷ್ಟೊಂದು ಇಷ್ಟ ಕಣೆ. ಆದ್ರೆ ನಾನು ನಿನಗೆ ಇಷ್ಟವಾದದ್ನೆಲ್ಲ ಮಾಡಿಕೊಡ್ತೀನಿ, ಆದ್ರೆ ಅದಕ್ಕೆ ನನಗೆ ಹಣ ಬೇಕಲ್ವಾ? ಏನಾದ್ರೂ ಮಾಡಿ ನಿನಗೆ ಬೇಕಾಗಿದ್ನೆಲ್ಲ ತಂದು ಕೊಡ್ತೀನಿ. ಅಯ್ಯೋ ಬಾವಾ, ನನಗೆ ಬೇಡ ಅಂತ ಹೇಳ್ದೆ ಅಲ್ವಾ? ಹಾಗೆ ಅಂತ ಹೇಳಿದ್ಲು. ಅಯ್ಯೋ, ನೀನು ಕೋಪ ಪಡ್ಬೇಡ. ನೀನು ಕೋಪ ಮಾಡ್ಕೊಂಡ್ರು ನಿನಗೆ ಇಷ್ಟವಾದ ಪಾಯಸನ ಮಾಡಿಕೊಟ್ಟು ನಿನಗೆ ತಿನ್ಸ್ಕೊಂಡು ನಿನ್ನ ಹತ್ತಿರನೇ ಕೂತಿರ್ತೀನಿ. ಅನ್ನೋದು ಪಳಪಳ ಅಂತ ಹೊಳೆಯುವ ವಸ್ತು. ಆದ್ರೆ ನೀನು ನನ್ನ ಜೀವನವನ್ನು ಬೆಳಗಿಸಿದ ವೆಣ್ಣಿಲ. ನನಗೋಸ್ಕರ ಎಷ್ಟು ಕಷ್ಟವನ್ನಾದ್ರೂ ಪಡ್ತೀನಿ, ಆ ಮಾತನ್ನ ಮಾತ್ರ ಮರಿಬೇಡ. ಹಾಗೆ ಹೇಳಿ ಅವನ ಹೊಲಕ್ಕೆ ಹೋದ. ನೀವು ಏನೇ ಕೆಲ್ಸಕ್ಕೋದ್ರು, ಎಲ್ಲೇ ಇದ್ರು, ಯಾವಾಗ ನೋಡಿದ್ರು ವೆಣ್ಣಿಲನೇ ಆಲೋಚನೆ. ವೆಣ್ಣಿಲನಿಗೆ ಚಿನ್ನ ತೆಗೆದುಕೊಟ್ರೆ ಹೇಗಿರುತ್ತೆ, ವೆಣ್ಣಿಲನಿಗೆ ಹೊಸ ರೇಷ್ಮೆ ಸೀರೆಯನ್ನು ತೆಗೆದುಕೊಟ್ರೆ ಹೇಗಿರುತ್ತೆ ಅಂತ ಆಲೋಚನೆ ಮಾಡ್ತಿದ್ದ. ಅವನಿಗೆ ಹಣ ಬೇಕಾಗಿದ್ದು ಅವನಿಗೋಸ್ಕರ ಅಲ್ಲ, ಅವನ ವೆಣ್ಣಿಲನಿಗೋಸ್ಕರ, ಅವಳ ಕನಸನ್ನು ತೀರಿಸಲು. ನನಗೆ ತುಂಬಾ ಹಣ ಬೇಕು ದೇವ್ರೆ, ನನಗೆ ಸ್ವಲ್ಪ ಹಣವನ್ನು ವರಪ್ರಸಾದಿಸು. ನನ್ನ ವೆಣ್ಣಿಲನಿಗೆ ರೇಷ್ಮೆ ಸೀರೆ, ಚಿನ್ನ ಎಲ್ಲನೂ ತೆಗೆದುಕೊಡ್ಬೇಕು. ಹಾಗೆ ಅಂತ ಆಲೋಚನೆ ಮಾಡುವಾಗ ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗೆ ಸ್ವಾಮೀಜಿಯನ್ನು ನೋಡಿದ ಬಂಗಾರಿ. ಅವರನ್ನು ನೋಡಿದ ತಕ್ಷಣ ಎದ್ದು ಬಿದ್ದು ಓಡಿ ಬರಲಾರಂಭಿಸಿದ. ಸ್ವಾಮಿ ನಮಸ್ಕಾರ, ದೇವರು ಕಳಿಸಿದಂತಹ ವರಪ್ರಸಾದ ನನಗೆ ನೀವೊಂದು ಸಹಾಯವನ್ನು ಮಾಡಬೇಕು. ಇಲ್ಲಿ ನೋಡಪ್ಪ, ನೀನು ಯಾತಕ್ಕೋಸ್ಕರ ಓಡಿ ಬಂದಿದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೆ ಹಣ ಬೇಕು ಅಷ್ಟೇ ತಾನೇ? ನಿನ್ನ ವೆಣ್ಣಿಲನ ಸಂತೋಷಕ್ಕೋಸ್ಕರ ನೀನು ಶ್ರೀಮಂತನಾಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀಯಾ? ಸ್ವಾಮಿ, ನನ್ನ ವೆಣ್ಣಿಲನಿಗೆ ರೇಷ್ಮೆ ಸೀರೆ, ಚಿನ್ನ ಎಲ್ಲವನ್ನು ತೆಗೆದುಕೊಡ್ಬೇಕು, ನನಗೆ ಅಂತ ಏನು ಬೇಡ. ಅದು ಸ್ವಾಮಿ, ಅದಕ್ಕೆ ನೀವೇ ಒಂದು ದಾರಿಯನ್ನು ತೋರಿಸ್ಬೇಕು. ಹಾಗೆ ಅಂತ ಹೇಳಿದಾಗ ಆ ಸ್ವಾಮೀಜಿ ಅವರ ರುದ್ರಾಕ್ಷಿ ಮಾಲೆಯಿಂದ ಒಂದು ಸಣ್ಣ ಕಲ್ಲನ್ನು ತೆಗೆದು ಕೈಯಲ್ಲಿ ಕೊಟ್ಟು, ಇಲ್ಲಿ ನೋಡಪ್ಪ, ಇದು ಒಂದು ಅರ್ಧ ಗಂಟೆ ಕಲ್ಲು. ಅದನ್ನು ನೀನು ಕೈಯಲ್ಲಿಟ್ಕೊಂಡು ಯಾವುದೇ ವಸ್ತುವನ್ನು ಮುಟ್ಟಿದ್ರೂ ಕೂಡ ಆ ವಸ್ತು ಅರ್ಧ ಗಂಟೆ ಚಿನ್ನವಾಗಿ ಪರಿವರ್ತನೆಯಾಗುತ್ತೆ. ಏನು, ಇದನ್ನ ಮುಟ್ಟಿದ್ರೆ ಅರ್ಧ ಗಂಟೆ ಬಂಗಾರವಾಗುತ್ತಾ? ಸ್ವಾಮಿ,
ನೀವು ನಿಜವಾಗ್ಲೂ ಮಹಾನ್ ದೇವರೇ. ನಿಲ್ಲಪ್ಪ, ನಾನು ಹೇಳದ್ನ ಸಮಾಧಾನವಾಗಿ ಕಿವಿಕೊಟ್ಟು ಕೇಳು. ಈ ಕಲ್ಲು ನಿನಗೆ ಎಷ್ಟು ಸಂತೋಷವನ್ನು ಕೊಡುತ್ತೋ ಅದರ 2 ಪಟ್ಟು ನಿನಗೆ ದುಃಖವನ್ನು ತಂದು ಕೊಡುತ್ತೆ. ಇದನ್ನು ನೀನು ಹೇಗೆ ಉಪಯೋಗ ಮಾಡ್ಕೋತೀಯೋ ನಿನ್ನಿಷ್ಟ. ಅದೆಲ್ಲ ಪರವಾಗಿಲ್ಲ ಸ್ವಾಮಿ, ನನ್ನ ಹೆಂಡತಿಯ ನಗುವಿನ ಮುಂದೆ ಇದು ನನಗೆ ಒಂದು ಸಣ್ಣ ವಿಚಾರನೇ. ಹಾಗೆ ಅಂತ ಹೇಳಿ ತನ್ನ ಹೊಲದ ಬಳಿ ಹೋದ. ಬಂಗಾರಿಗೆ ತುಂಬಾ ಸಂತೋಷವಾದ್ರೂ ಕೂಡ ಆ ಸ್ವಾಮೀಜಿ ಹೇಳಿದ ದುಃಖವೇನು, ಏನಾದ್ರೂ ಸರಿ, ನನ್ನ ವೆಣ್ಣಿಲನಿಗೋಸ್ಕರ ಏನ್ ಬೇಕಾದ್ರೂ ಸಹಿಸ್ಕೋತೀನಿ. ಒಂದು ಸಣ್ಣ ಕಲ್ಲನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಾಮೀಜಿ ಕೊಟ್ಟ ಚಿನ್ನವನ್ನು ಇಟ್ಟ. ಅರ್ಧ ಗಂಟೆ ಆ ಕಲ್ಲನ್ನು ಪಕ್ಕಕ್ಕೆ ಇಟ್ಟು ಇನ್ನೊಂದು ಕಲ್ಲನ್ನು ನೋಡಿ, ಸರಿಯಾಗಿ ಅರ್ಧ ಗಂಟೆಯಲ್ಲಿ ನೀನು ಚಿನ್ನವಾಗ್ಬೇಕು. ಜೀವನವನ್ನು ಬದಲಾಯಿಸುವ ಅರ್ಧ ಗಂಟೆ ಇದು. ಅರ್ಧ ಗಂಟೆ ಬಂಗಾರಿಗೆ ಯುಗವಾಗಿ ಬದಲಾಯಿತು. ಸರಿಯಾಗಿ ಅರ್ಧ ಗಂಟೆಯಲ್ಲೇ ಆ ಕಲ್ಲು ಚಿನ್ನವಾಗಿ ಬದಲಾಯಿತು. ಅದನ್ನು ನೋಡಿ ಅವನು ಆಶ್ಚರ್ಯ ಪಡುತ್ತಾ ಅವನ ಸಂತೋಷಕ್ಕೆ ಮಿತಿಯೇ ಇಲ್ಲ. ಚಿನ್ನ, ಸ್ವಾಮೀಜಿ ಹೇಳಿದ್ದು ನಿಜಾನೇ. ಬಂಗಾರಿ ಆ ಚಿನ್ನದ ಮುದ್ದೆಯನ್ನು ಇಟ್ಕೊಂಡು ತುಂಬಾನೇ ಸಂತೋಷಗೊಳ್ಳುತ್ತಾ, ವೆಣ್ಣಿಲನಿಗೆ ಈ ಪ್ರಪಂಚದಲ್ಲಿರುವ ಚಿನ್ನವನ್ನೆಲ್ಲ ನಾನು ತಂದು ಕೊಡ್ತೀನಿ. ಆ ಉತ್ಸಾಹದಿಂದಾನೇ ಆ ಚಿನ್ನದ ಮುದ್ದೆಯನ್ನು ತೆಗೆದುಕೊಂಡು ವೇಗವಾಗಿ ಮನೆಗೆ ಹೋದ. ಅವನ ಹೆಂಡತಿಯಾದ ವೆಣ್ಣಿಲನನ್ನು ನೋಡಿ ಆ ಸಂತೋಷದಿಂದ ಅವನು ಎಲ್ಲವನ್ನೂ ಮರೆತ. ವೆಣ್ಣಿಲ, ನನ್ನ ಬಂಗಾರಿ ವೆಣ್ಣಿಲ, ಇಲ್ಲಿ ನೋಡು, ನಾವು ಶ್ರೀಮಂತರಾಗಿದ್ದೀವಿ. ಇನ್ನು ನಿನಗೆ ಯಾವ ಚಿಂತೆನೂ ಇಲ್ಲ. ಏನ್ರಿ ಇಷ್ಟೊಂದು ಸಂತೋಷವಾಗಿದ್ದೀರಾ? ಬೆಳೆ ಕೈ ಸೇರ್ತಾ? ಬೆಳೆ ಅಲ್ಲ ವೆಣ್ಣಿಲ, ಅದಕ್ಕಿಂತ ದೊಡ್ಡದು. ವಿಚಾರವನ್ನು ತನ್ನ ಹೆಂಡತಿಯ ಬಳಿ ಹೇಳಿ ಸ್ವಾಮೀಜಿಯ ಬಗ್ಗೆ, ಅರ್ಧ ಗಂಟೆ ಬಂಗಾರದ ಬಗ್ಗೆ, ಆ ಕಲ್ಲಿನ ಬಗ್ಗೆ ಎಲ್ಲವನ್ನು ಹೇಳಿದ. ನೀವೇನೋ ಕಲ್ಪನೆಯ ಕಥೆಯನ್ನು ಹೇಳ್ತಾ ಇದ್ದೀರಾ, ನನಗಿದೇನು ಬೇಡ, ನೀವು ನನ್ನ ಪಕ್ಕ ಇದ್ರೆ ಸಾಕು. ಅಯ್ಯೋ ವೆಣ್ಣಿಲ, ನೀನು ಏನೇ ಹೇಳಿದ್ರು ನನಗೆ ನಿನ್ನ ಚಿನ್ನದಿಂದ ಅಲಂಕಾರ ಮಾಡ್ಬೇಕು ಗೊತ್ತಾ? ನೀನು ಇಲ್ಲದೆ ಆ ಚಿನ್ನದ ಜೊತೆ ನನಗೇನು ಕೆಲ್ಸ? ಎಲ್ಲನೂ ನಿನಗೋಸ್ಕರ ತಾನೇ. ಹಾಗೆ ಅಂತ ವೆಣ್ಣಿಲನನ್ನು ತಬ್ಬಿಕೊಂಡ. ಸರಿಯಾಗಿ ಅರ್ಧ ಗಂಟೆ ಕಲ್ಲಿನ ಪ್ರಭಾವ ಆವಾಗ ಶುರುವಾಯಿತು. ಬಂಗಾರಿ ತುಂಬಾ ಸಂತೋಷದಲ್ಲಿದ್ದ. ಅವನು ವೆಣ್ಣಿಲನ ಮುಟ್ಟಿದ ತಕ್ಷಣ ಅವಳು ಚಿನ್ನದ ಕಲ್ಲಾಗಿ ಬದಲಾದ್ಲು. ಆಗ ಸ್ವಾಮೀಜಿ ಕೊಟ್ಟಂತಹ ವರ ನೆನಪಿಗೆ ಬಂದು ಅವನು ದುಃಖಪಟ್ಟ. ಅಯ್ಯೋ ವೆಣ್ಣಿಲ, ನಾನಿನ್ನ ಮುಟ್ಬಿಟ್ನಾ? ನಾನು ಬೇಕು ಅಂತ ಮಾಡಿಲ್ಲ. ನಾನು ನಿನಗೋಸ್ಕರ ಚಿನ್ನವನ್ನು ಮಾಡ್ಬೇಕು ಅಂತಾನೆ ಈ ಕಲ್ಲನ್ನು ಮುಟ್ಟಿದ್ದು. ನೀನೇ ಚಿನ್ನವಾಗಿ ಬದಲಾದ. ಛೀ, ನನಗೆ ಈ ಚಿನ್ನ ಬೇಡ. ಇಲ್ದ್ಮೇಲೆ ನನಗೆ ಈ ಚಿನ್ನ ಯಾಕೆ? ಹಾಗೆ ಅಂತ ವೆಣ್ಣಿಲನ ಚಿನ್ನದ ವಿಗ್ರಹದ ಕಾಲ್ ಕೆಳಗೆ ಕೂತು ಅಳ್ತಾ ಇದ್ದ. ಅರ್ಧ ಗಂಟೆ ಕಲ್ಲನ್ನು ಹೊಡೆದಾಕ್ಬೇಕು ಅಂತ ಆತುರಪಟ್ಟ. ಇದಕ್ಕೋಸ್ಕರ ನಾನು ಹಣ ಬೇಕು ಅಂತ ಹೇಳಿದ್ದು ನಿನಗೋಸ್ಕರ ತಾನೇ. ಈ ಚಿನ್ನ ಇವಾಗ ಯಾರಿಗೋಸ್ಕರ ವೆಣ್ಣಿಲ? ನಿನ್ನ ಕಣ್ಣಲ್ಲಿ ಸಂತೋಷವನ್ನು ಕಾಣ್ಬೇಕು ಅಂತ ಇದ್ದೆ. ಇಲ್ಲದಿದ್ರೆ ಈ ಲೋಕವೆಲ್ಲ ಕತ್ತಲೆ. ನೀನು ತಿರುಗಿ ಬಾ ವೆಣ್ಣಿಲ, ನನಗ್ ನೀನ್ ಬೇಕು ಅಂತ ಕೋಪದಿಂದ ಆ ಕಲ್ಲನ್ನು ಹೊಡೆದು ಪುಡಿ ಪುಡಿ ಮಾಡಿದ. ಹೀಗೆ ಮಾಡಿದಾಗ ವೆಣ್ಣಿಲ ಶರೀರ ಮೊತ್ತ ಪುಡಿ ಪುಡಿ ಬಂಗಾರದಾಗೆ ಬದಲಾಯಿತು. ಆದರೆ ಅವಳ ಕುತ್ತಿಗೆಯಲ್ಲಿದ್ದ ತಾಳಿ ಮಾತ್ರ ಹಾಗೇನೆ ಇತ್ತು. ವೆಣ್ಣಿಲ, ಇದೇ ತಾನೆ ನಿನ್ನ ಜ್ಞಾಪಕ? ನೀನು ಬೇಡ ಅಂದ್ರೂ ಈ ಚಿನ್ನವನ್ನು ನಾನು ಸಂಪಾದನೆ ಮಾಡಿದೆ. ಆದ್ರೆ ಆ ಚಿನ್ನನೇ ನನ್ನಿಂದ ನಿನ್ನ ದೂರ ಮಾಡ್ತು. ಹಾಗೆ ಅಂತ ಅಳ್ತಾ ಇದ್ದ. ಹೀಗೆ ಅಂದಿನಿಂದ ಬಂಗಾರಿಗೆ ಹುಚ್ಚಿ ಹಿಡಿಯಿತು. ಅವನು ಆ ತಾಳಿಯನ್ನು ಕೈಯಲ್ಲಿ ಇಟ್ಕೊಂಡು ಯಾವಾಗ್ಲೂ ಆ ಕಡೆ ಈ ಕಡೆ ನಡ್ಕೊಂಡು ಹೋಗುತ್ತಾ ಅವನ ಹೆಂಡತಿ ಜೀವಂತವಾಗಿದ್ದಾಳೆ ಅಂತ ಅದರ ಜೊತೆನೆ ಮಾತಾಡ್ಕೊಂಡು ಜೀವನವನ್ನು ಮಾಡ್ತಾ ಇದ್ದ. ಇದೇ ರಾಜ್ಯಂ ಅವನ ಕತೆ. ಅವನ ಹೆಂಡತಿಗೆ ಚಿನ್ನವನ್ನು ಕೊಡ್ಬೇಕು ಅಂತ ದೇವರು ಕೊಟ್ಟ ವರವೇ ಅವನಿಗೆ ಶಾಪವಾಗಿ ಬಂತು. ಅದಕ್ಕೇನೆ ಆ ಕೈಯಲ್ಲಿರುವ ತಾಳಿಯನ್ನೇ ಅವನ ಹೆಂಡತಿ ಅಂತ ಆಲೋಚನೆ ಮಾಡ್ಕೊಂಡು ಮಾತಾಡ್ತಿರ್ತಾನೆ. ಅಯ್ಯೋ ಪಾಪ, ಎಷ್ಟು ದೊಡ್ಡ ಕತೆ. ಪಾಪ, ಚಿನ್ನ ಆಸ್ತಿಯಲ್ಲ, ಅಶಾಶ್ವತ. ಪ್ರೇಮ ಬಂಧನೇ ಮುಖ್ಯ ಅಂತ ನಮಗೆ ತಿಳಿಸ್ತಿದ್ದಾರೆ. ನೀನ್ ಹೇಳೋದು ನಿಜಾನೇ. ಅದಕ್ಕೇನೆ ಅವನು ಯಾರನ್ನ ನೋಡಿದ್ರು ಇಲ್ ಕೇಳಿ, ಅತಿಯಾಸೆ ಕೆಲಸಕ್ಕೆ ಬಾರಲ್ಲ. ಇದೆಲ್ಲವೂ ಅರ್ಧ ಗಂಟೆ ಸಂತೋಷನೇ, ಕೊನೆಗೆ ಉಳಿಯೋದು ಚಿಂತೆ ಮಾತ್ರನೇ. ಆಮೇಲೂ ರಾಜ್ಯ ಮಾತನ್ನು ಕೇಳಿ ದುಃಖಪಟ್ರು. ಪಾಪ ರಾಜ್ಯ, ಆ ಬಂಗಾರ ಅವನಿಗೆ ಏನು ಪ್ರಯೋಜನವಿಲ್ಲ, ಅವನನ್ನೇ ಹುಚ್ಚನಾಗಿ ಮಾಡ್ತು ಅಷ್ಟೇ. ರಾಮಲಮ್ಮ ಅವನ್ನ ನೋಡಿದ್ರೆ ಅತಿ ಆಸೆ ದುಃಖಕ್ಕೆ ಮೂಲ ಅಂತ ನಮ್ಮ ಕಣ್ಣಿಗೇನೆ, ಅದು ಕಣ್ಣ ಮುಂದೆನೆ ನಡೆಯುವ ಹಾಗೆ ಕಾಣುತ್ತೆ. ಹೀಗೆ ಅವನು ಆಸೆ ಪಟ್ಟ ಚಿನ್ನ ಸಿಕ್ತು, ಆದ್ರೆ ಅವನು ಎಲ್ಲವನ್ನೂ ಕಳೆದುಕೊಂಡ. ಬಂಗಾರಿ ಆ ತಾಳಿಯನ್ನೇ ತನ್ನ ವೆಣ್ಣಿಲ ಅಂತ ತಿಳ್ಕೊಂಡು ಅದಕ್ಕೆ ಸ್ನಾನ ಮಾಡಿಸಿ ಊಟ ಮಾಡಿಸೋದು ಅಂತ ಅದರ ಜೊತೆನೆ ಜೀವನ ಕಳೆದ. ಹೀಗೆ ಆ ತಾಳಿಯಲ್ಲಿ ವೆಣ್ಣಿಲ ಮಾತ್ರನೇ ಕಾಣ್ತಾ ಇದ್ಲು. ಹೀಗೆ ಪಾಪಯ್ಯ ಸಿದ್ದಯ್ಯ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ ನಂತರ ದೈವ ದರ್ಶನ ಪೂರ್ತಿಯಾದ ನಂತರ ಸಿದ್ದಯ್ಯ ಪ್ರಸಾದ ಪಾತ್ರೆಯನ್ನು ತಗೊಂಬಂದು ಪಾಪಯ್ಯನ ಬಳಿ ನೋಡಿದ್ರು.
ಪಾಪಯ್ಯ, ಈ ಪ್ರಸಾದವನ್ನು ತೆಗೆದುಕೋ. ಇದು ಮಧುರವಾದ ಪಾಯಸ, ಕಾಸಿಯ ಪ್ರಸಾದ. ಇದರಲ್ಲಿ ಎಲ್ಲನೂ ನಾನೇ ತಿನ್ಕೋಬೇಕಾ ಅಥವಾ ಇದರಲ್ಲಿ ನಿಮಗೂ ಕೂಡ ಸ್ವಲ್ಪ ಇಡಬೇಕಾ? ನಾವು ಇಬ್ಬರು ಜೊತೆ ಸೇರಿ ಬಂದೋ ಅಲ್ವಾ, ಅದರಿಂದ ನಾವಿಬ್ರು ಹಂಚ್ಕೊಳ್ಳೋಣ. ಇಲ್ಲಿ ನೋಡು, ಇದಕ್ಕೆ 1 ರೂಪಾಯಿ, ಅಂದ್ರೆ ನೀನರ್ಧ ನಾನರ್ಧ. ಅಯ್ಯೋ, ನಿಮಗೆ 50 ಪೈಸೆ ಕೊಡ್ಬೇಕಾ? ನನ್ನ ಜೊತೆ ಇವಾಗ ಚಿಲ್ಲರೆ ಇಲ್ಲ ಅಯ್ಯ. ನಾವು ಕಾಶಿಯಿಂದ ನಾಳೆ ಬೆಳಿಗ್ಗೆ ಹೊರಡುವಾಗ ಕೊಡ್ತೀನಿ. ಪಾಪಯ್ಯ, ನಿನ್ನ ಜಿಪಣತನವನ್ನು ಬಿಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದೀಯ, ಮತ್ತೆ ಜಿಪಣತನವನ್ನು ಆರಂಭಿಸ್ಬಿಟ್ಟಾ? ಇನ್ನು ನನಗೆ ಹಣ ಕೊಡದಿದ್ರೆ ನಾನು ಯಾಕೆ ನಿನಗೆ ಈ ಪ್ರಸಾದವನ್ನು ಹಂಚ್ಕೋಬೇಕು? ಅಯ್ಯೋ, ಕಾಶಿಯಲ್ಲಿ ಈ ರೀತಿ ಜಗಳ ಮಾಡಬಾರ್ದು ಅಂತ ಹೇಳ್ತಾರೆ. ನೀವು ಎಲ್ಲ ಹಣವನ್ನು ಕೊಟ್ಬಿಡಿ, ನಾಳೆ ಬೆಳಿಗ್ಗೆ ನಾನು ನಿಮಗೆ ಖಂಡಿತ ಕೊಡ್ತೀನಿ. ಅಯ್ಯ, ನಾನು ಖಂಡಿತವಾಗಿ ಕೊಡ್ತೀನಯ್ಯ. ನೀವು ಇವಾಗ ನಂಗೆ ಪ್ರಸಾದ ಕೊಡಿ, ನಾಳೆ ಬೆಳಿಗ್ಗೆನೆ ಹಣವನ್ನು ಕೊಟ್ಬಿಡ್ತೀನಿ ಹಾಗೆ ಹೇಳಿದಾಗ ಸಿದ್ದಯ್ಯ ತನ್ನೊಳಗೆ ತಾನೇ ಗೊಣಗುತ್ತಾ ಕೋಪದಿಂದ, ಸರಿ ಸರಿ, ಇವಾಗಕ್ಕೆ ಇದು ನನ್ನ ಖರ್ಚು ಅಂತ ಅನ್ಕೋತೀನಿ. ನೀನು ಯಾವಾಗ ಹಣ ಕೊಟ್ಟಿದೀಯ ಬಿಡು. ಸಿದ್ದಯ್ಯ ಕೋಪದಿಂದಾನೇ ಆ ಪ್ರಸಾದವನ್ನು ಸರಿಸಮ ಭಾಗ ಮಾಡಿ ಪಾಪಯ್ಯನಿಗೆ ಕೊಟ್ರು. ಪಾಪಯ್ಯ ಸಂತೋಷವಾಗಿ ತಿಂದ. ಏ ಪಾಪಯ್ಯ, ನಾಳೆ ಬೆಳಿಗ್ಗೆನೆ ನಾವು ಊರಿಗೆ ಹೊರಡಬೇಕು. ಸರಿ ಅಯ್ಯ, ಹಾಗೇನೇ ಆಗ್ಲಿ. ಹೀಗೆ ಆ ದಿನ ಮುಗಿಯಿತು. ಮರುದಿನ ಬೆಳಿಗ್ಗಿನ ಜಾವಕ್ಕೆಲ್ಲ ಅವರಿಬ್ಬರು ಊರಿಗೆ ಬಂದು ತಲುಪಿದ್ರು. ಹೀಗೆ ಕಾರಿನ ಮಾರ್ಗವಾಗಿಯೇ ಬಂದ್ರು. ಈ ಕೆಸರಿನ ಬಟ್ಟೆಯನ್ನು ಬಿಸಾಕಿ ನಾನು ನಿನ್ಗೆ ಬಟ್ಟೆ ಕೊಡ್ತೀನಿ, ಹಾಕೊಂಡು ನಡ್ಕೊಂಬ ಅಂತ ಹೇಳ್ದೆ ಅಲ್ವಾ, ಮತ್ತೆ ಯಾಕೆ ಈ ಕೆಸರು ಬಟ್ಟೆಯಲ್ಲೇ ನಡ್ಕೊಂಬರ್ತೀಯಾ? ಮನೆಗೆ ಹೋಗ್ತಾ ಹೋಗ್ತಾನೆ ಈ ಶರ್ಟ್ನ ತೆಗೆದು ಬಿಸಾಕಿ ಹೋಗ್ತೀನಿ. ನೀವೇ ಹೇಳಿದೀರಲ್ವಾ, ಕಾಶಿಗೆ ಬಂದು ಹೋಗುವಾಗ ಏನಾದ್ರೂ ಬಿಟ್ಟೋಗ್ಬೇಕು ಅಂತ ಮನೆಗೆ ಹೋಗ್ತಾ ತೆಗೆದು ಬಿಸಾಕಿ ನೀವು ಕೊಟ್ಟ ಶರ್ಟ್ ಹಾಕೋತೀನಿ. ಹೀಗೆ ಇರೋದೇ ಒಂದೇ ಒಂದು ಶರ್ಟು. ಈ ಮಣ್ಣಿನ ಶರ್ಟ್ನ ತೆಗೆದು ನೀನು ಬಿಸಾಕಿದ್ರೆ ಆಮೇಲೆ ನಾನು ಕೊಡುವ ಶರ್ಟ್ನ ನೀನೇ ಇಟ್ಕೋತೀಯ ಅಂತಾನೆ ನಾನು ನಿನಗೆ ಕೇಳಿದ್ದು. ನೀನು ಕಾಶಿಯಲ್ಲಿ ಬಿಡಬೇಕಾಗಿದ್ದು ನಿನ್ನ ಜಿಪಣತನವನ್ನು, ಈ ಶರ್ಟ್ನ ಅಲ್ಲ. ಇವಾಗ ಶರ್ಟ್ನ ಎಸಿತೀನಿ ಅಂತೀಯ? ಅಯ್ಯ, ಜಿಪಣತನವನ್ನು ಬಿಸಾಕಿದ್ರೆ ಮತ್ತೆ ನಾನು ಬಡವನಾಗ್ತೀನಿ. ಅವರಿಬ್ಬರು ಮಾತಾಡ್ಕೊಂಡು ಸ್ವಲ್ಪ ದೂರ ಹೋಗುವಾಗ ಆ ದಾರಿಯಲ್ಲಿ ಅವರಿಗೆ ಒಂದು ಛತ್ರ ಸಿಕ್ತು. ಲೇ ಪಾಪಯ್ಯ, ಆ ಛತ್ರದಲ್ಲಿ ಊಟ ಕೊಡ್ತಾ ಇದ್ದಾರೆ, ಸ್ವಲ್ಪ ಹೊತ್ತು ಇದ್ದು ಊಟ ಮಾಡ್ಕೊಂಡು ಹೋಗೋಣ. ಬೇಡ ಅಯ್ಯ, ಅಲ್ಲಿ ತಿನ್ಬೇಕು ಅಂದ್ರೆ ಹಣ ಕೊಡ್ಬೇಕಲ್ವಾ? ನಾವು ಇಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ನಮಗೆ ಪುಣ್ಯ ಸಿಗುತ್ತೆ. ಇನ್ನು ಸ್ವಲ್ಪ ದೂರ ಹೋದ್ರೆ ಹಸಿವೆ ಮುಗ್ದೋಗುತ್ತೆ. ಬೇಡ ಅಯ್ಯ. ಇಲ್ಲಿ ನೋಡೋ, ನಿನ್ನ ಜಿಪಣತನವನ್ನು ನಿನ್ನಿಂದ ದೂರ ಮಾಡ್ಲಿಕ್ಕೆ ನನಗಂತೂ ಸಾಧ್ಯ ಇಲ್ಲ. ನಿನ್ ಜೊತೆ ನಾನು ಬಂದ್ರೆ ನಾನು ಕೂಡ ನಿನ್ನ ಹಾಗೆ ಆಗ್ಬಿಡ್ತೀನಿ. ನಿನ್ನ ದಾರಿ ನೀನ್ ನೋಡ್ಕೊ, ನನ್ನ ದಾರಿ ನನಗೆ. ಹಾಗೆ ಹೇಳಿ ಸಿದ್ದಯ್ಯ ಕೋಪದಿಂದ ಹೋಗ್ತಾ ಇದ್ರು. ಹಾಗೆ ಅಲ್ಲಯ್ಯ, ಸುಮ್ಮನೆ ಯಾಕೆ ಈ ವ್ಯರ್ಥ ಖರ್ಚು ಅಂತ ಹೇಳ್ದೆ ಅಷ್ಟೇ ಅಯ್ಯ. ಕೋಪದಿಂದ ಹೋಗ್ತಾ ಇರುವ ಸಿದ್ದಯ್ಯನ ಹಿಂದೆನೆ ಪಾಪಯ್ಯ ಕೂಡ ಹೋಗ್ತಾ ಇದ್ರು. ಹೀಗೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಪಾಪಯ್ಯನ ಕಾಲಿಗೆ ಒಂದು ಮುಳ್ಳು ಚುಚ್ಚಿತ್ತು. ಅಯ್ಯೋ ಅಮ್ಮ, ಅಯ್ಯ, ನನ್ನ ಕಾಲಿಗೆ ಮುಳ್ಳು ಚುಚ್ಚಿಬಿಡ್ತು, ಅಯ್ಯೋ ನೋವಾಗ್ತಿದೆ. ಹೀಗೆ ಜೋರಾಗಿ ಕಿರ್ಚ್ತಾ ಇದ್ರು ಪಾಪಯ್ಯ. ಆ ಶಬ್ದ ಕೇಳಿ ಸಿದ್ದಯ್ಯ ತಿರುಗಿ ನೋಡಿ, ಅಯ್ಯೋ ದೇವ್ರೆ, ಏನಾಯ್ತು? ಲೇ ಪಾಪಯ್ಯ, ಏನೋ ಆಯ್ತು? ಯಾಕೋ ಹಾಗೆ ಕಿರ್ಚ್ಕೊಂಡೆ? ಅಯ್ಯ, ನಾನು ತುಂಬಾ ಹಸಿವಾಗಿ ನಡ್ಕೊಂಡ್ ಬರ್ತಾ ಇದ್ದೆ ಅಲ್ವಾ, ಅಡ್ಡ ದಿಡ್ಡಿ ನಡೆದು ಕಾಲಿಗೆ ಮುಳ್ಳು ಚುಚ್ಕೋತು ಅಯ್ಯ. ಹೌದಾ, ಸರಿ ಸರಿ ಕೂತ್ಕೋ. ಮುಳ್ಳನ್ನು ತೆಗೆಯುವ ಅಂತ ಹೋದಾಗ ಆ ಮುಳ್ಳು ಕಾಲೊಳಗೇನೆ ಹೋಗ್ಬಿಡ್ತು. ಅಯ್ಯೋ ಅಯ್ಯ, ಮುಳ್ಳು ಇವಾಗ ಕಾಲೊಳಗೇನೆ ಇದೆ, ಇದು ದೊಡ್ಡ ಅಪಾಯ. ಇವಾಗ ನಾನು ಹೇಗೆ ನಡೆಯೋದು? ಏನ್ ಮಾಡೋದು? ದಾರಿಯಲ್ಲಿ ವೈದ್ಯರು ಯಾರಾದ್ರೂ ಸಿಕ್ಕಿದ್ರೆ ನೋಡೋಣ ಬಾ. ಆಗ ಸಿದ್ದಯ್ಯ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದ್ರು. ಅವನ ಹೆಸರು ಸೂರಿ. ತಕ್ಷಣ ಆ ವ್ಯಕ್ತಿಯ ಬಳಿ ಹೋಗಿ, ಅಯ್ಯ, ನಾನು ಹೇಳೋ ಮಾತನ್ನ ಕೇಳ್ಕೊಳ್ಳಿ. ನನ್ನ ಜೊತೆ ಬಂದವರಿಗೆ ಕಾಲಿಗೆ ಮುಳ್ಳು ಚುಚ್ಚಿ ಕೂತಿದ್ದಾರೆ. ಇಲ್ಲಿ ಯಾರಾದ್ರೂ ವೈದ್ಯರಿದ್ದಾರಾ? ಈ ದಾರಿಯಲ್ಲಿ 5-6 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಮಾತ್ರ ವೈದ್ಯರು ಸಿಗ್ತಾರೆ. ಅದು ಮಾತ್ರ ಅಲ್ಲ, ಈ ದಾರಿ ನಡಿಲಿಕ್ಕೆ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಪಾಪಯ್ಯ ಅಂತ ಜಿಪುಣನಿಗೆ ಇದು ಕರ್ಮದ ಫಲ. ದಯವಿಟ್ಟು ನನ್ನ ಬಿಟ್ಟು ಮಾತ್ರ ಹೋಗ್ಬೇಡಿ. ನನಗೇನಾದ್ರೂ ಆದ್ರೆ, ಒಂದ್ ವೇಳೆ ನಾನು ಸತ್ತೋಗ್ಬಿಟ್ರೆ? ಪಾಪಯ್ಯ, ನಾನು ನಿನ್ನ ಜೊತೆ ಬಂದ ಕಾರಣ ನಿನ್ನ ಬಿಟ್ಟು ಹೋಗೋದಿಲ್ಲ. ಆದ್ರೆ ನೀನು ಬದಲಾಗ್ಬೇಕು. ಇನ್ನು ನಿನ್ನ ಜಿಪುಣತನವನ್ನು ಬಿಟ್ರೆ ಮಾತ್ರ ನಿನ್ ಕಷ್ಟ ನಿನ್ನಿಂದ ದೂರ ಆಗೋದು. ಜಿಪುಣತನದಿಂದ ನಿನಗೆ ಅವಮಾನ ಆಗ್ತದೆ ಹೊರತು ಯಾವತ್ತಾದ್ರೂ ಈ ಜಿಪುಣತನದಿಂದ ನಿನಗೆ ಒಳ್ಳೇದಾಗಿದ್ಯಾ? ಹೀಗೆ ಸಿದ್ದಯ್ಯ ಪಾಪಯ್ಯನನ್ನು ನಿಧಾನವಾಗಿ ಕರ್ಕೊಂಡು ನಡ್ಕೊಂಡೋಗ್ತಾ ಇದ್ರು. ಅವನಿಗೆ ನೋವಿದ್ರು ಕೂಡ ನಿಧಾನವಾಗಿ ಅವನ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಕರ್ಕೊಂಡೋಗ್ತಾ ಇದ್ರು. ಎತ್ತಿನ ಗಾಡಿ ಇರ್ಲಿಲ್ಲ, ಕಾಲ್ ನೋವು, ಹೇಗೆ ಊಟನೂ ಇಲ್ಲ. ಹೀಗೆ ಕಾಲ್ ನೋವಿನಿಂದ ಹಸಿವಿನಿಂದ ಇಬ್ಬರು ತುಂಬಾನೇ ಸುಸ್ತಾಗಿ ಒಂದು ಮರದ ಕೆಳಗೆ ಕೂತ್ಕೊಂಡ್ರು. ಲೇ ಪಾಪಯ್ಯ, ನನಗೆ ಹಸಿವಿನಿಂದ ತುಂಬಾನೇ ಹೊಟ್ಟೆ ಹಸಿತಾ ಇದೆ, ನಿನ್ಗೆ ದೊಡ್ಡ ನಮಸ್ಕಾರ. ಪಕ್ಕದಲ್ಲಿ ತಿನ್ಲಿಕ್ಕೆ ಏನಾದ್ರೂ ಸಿಕ್ಕಿದ್ರೆ ತಗೊಂಡು ತಿನ್ನೋಣ ಬಾ. ಜೊತೆ ಹಣ ಇಲ್ಲದಿದ್ರೆ ನಾನಾದ್ರೂ ಹಣ ಕೊಡ್ತೀನಿ, ನನಗೋಸ್ಕರ ಆದ್ರೂ ಕನಿಷ್ಠ ಬಾ. ಅಯ್ಯ, ನನಗೂ ಕೂಡ ಹಸಿವು ಜಾಸ್ತಿ ಇದೆ, ಆದ್ರೆ ಊಟ ಮಾಡ್ಲಿಕ್ಕೆ ಪೂಟಕುಲಮ್ಮನ ಮನೆಗೆ ಹೋದ್ರೆ ತುಂಬಾನೇ ದುಡ್ಡು ಕೇಳ್ತಾರೆ.
ಇವಾಗ ನೀವು ಅಲ್ಲಿ ಊಟ ಮಾಡ್ಲಿಕ್ಕೂ ಹಣ ಕೊಡ್ತೀರಾ? ನಿಮಗೆ ತಿರುಗಿ ಕೊಡ್ಲಿಕ್ಕೆ ನನ್ನ ಜೊತೆ ಹಣ ಇಲ್ಲಯ್ಯ. ಇನ್ನು ಸ್ವಲ್ಪ ಹೊತ್ತು ಇದ್ರೆ ಈ ಹಸಿವು ಕೂಡ ಮಾಯವಾಗುತ್ತೆ. ಇಲ್ಲಿ ನೋಡೋ, ನಿನಗೆ ಬೇಕಾದ್ರೆ ನಿನ್ನ ಜಿಪುಣತನ ಹಸಿವನ್ನು ತೀರಿಸ್ಬೋದು, ಆದ್ರೆ ನನಗೆ ಹಸಿವು ತಡ್ಕೊಳಕ್ಕಾಗಿಲ್ಲ. ನೀನು ಬಂದ್ರೆ ಬಾ, ಇಲ್ಲದ್ರೆ ಬಿಡು. ಹೀಗೆ ಸಿದ್ದಯ್ಯ ಸ್ವಲ್ಪ ಕೋಪದಿಂದ ಮುಂದಕ್ಕೆ ನಡ್ಕೊಂಡೋದ್ರು. ಸಿದ್ದಯ್ಯ ಮುಂದಕ್ಕೆ ಹೋಗಲಾಗದೆ ಅಲ್ಲೇ ಹಸಿವಲ್ಲಿ ಕೂತ್ಕೊಂಡು ಒದ್ದಾಡ್ತಾ ಇದ್ದ. ಅಯ್ಯೋ, ಹಸಿವು ತಡ್ಕೊಳಕ್ಕಾಗ್ತಿಲ್ಲ. ಅಯ್ಯ ನನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ. ನನಗಿವಾಗ ಹಸಿವು ಚಳಿ ಎಲ್ಲನೂ ಒಟ್ಟಿಗೆ ಬಂದಿದೆ. ನೋವನ್ನ ತಡ್ಕೊಳಕ್ಕೆ ಕೂಡ ಆಗ್ತಾ ಇಲ್ಲ. ನನ್ನ ಜಿಪುಣತನ ನನಗೆ ಕಷ್ಟವನ್ನು ತಂದು ಕೊಟ್ಟಿದೆಯೇ ಹೊರತು ಯಾವಾಗ್ಲೂ ಸಂತೋಷವನ್ನು ಕೊಡ್ಲಿಲ್ಲ. ಹೀಗೆ ತನ್ನೊಳಗೆ ತನ್ನನ್ನೇ ಬೈಕೊಂಡು ಕೂತಲ್ಲೇ ಒದ್ದಾಡ್ಕೊಂಡಿದ್ದ. ಈ ಜಿಪುಣತನದಿಂದ ತಾನೇ ಇದೆಲ್ಲ. ಅವರು ಹೇಳಿದ ಹಾಗೆ ಸ್ವಲ್ಪ ಹೊತ್ತು ಛತ್ರದಲ್ಲಿ ಇಟ್ಕೊಂಡು ವಿಶ್ರಾಂತಿ ತಗೊಂಡು ತುಂಬಾ ಊಟ ಮಾಡಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆಗ ಹೀಗೆ ಕಾಲ್ ನೋವು ಬರ್ತಾ ಇರ್ಲಿಲ್ಲ. ನನ್ನ ಕಾಲಿಗೆ ಮುಳ್ಳು ಕೂಡ ಚುಚ್ತಾ ಇರ್ಲಿಲ್ಲ. 50 ಪೈಸೆ ಕೊಡ್ಲಿಕ್ಕೆ ಆಲೋಚನೆ ಮಾಡಿ ಇವಾಗ ಕಾಲನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯೋ ದೇವ್ರೆ, ಏನಪ್ಪಾ ನನಗೆ ಶಿಕ್ಷೆ? ನನ್ನಂತ ಜಿಪುಣನಿಗೆ ಇಂಥ ಶಿಕ್ಷೆ ಬರಲೇಬೇಕು. ನನ್ನ ಕಷ್ಟಕ್ಕೆ ಕಾರಣ ಈ ಜಿಪುಣತನ ಅಂತ ಪಾಪಯ್ಯ ತಿಳ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ದ. ಆವಾಗ ಸಿದ್ದಯ್ಯ ಮತ್ತೆ ಅಲ್ಲಿಗೆ ಬಂದ್ರು. ಪಾಪಯ್ಯ, ನನಗೆ ನಿನ್ನ ಬಿಟ್ಬಿಟ್ಟು ಹೋಗ್ಲಿಕ್ಕೆ ಮನ್ಸೇ ಬರ್ತಾ ಇಲ್ಲ. ನಿನಗಿಂತ ವಯಸ್ಸಲ್ಲಿ ದೊಡ್ಡವನು, ನೀನು ನನ್ ಜೊತೆ ಬಂದಿದೀಯ. ನಾನೇ ಹೋಗಿ ನಿನಗೆ ತಿನ್ಲಿಕ್ಕೆ ಏನಾದರೂ ತಗೊಂಡು ಬರ್ತೀನಿ. ಅದುವರೆಗೂ ನೀನು ಇಲ್ಲೇ ಕೂತಿರು. ಅಯ್ಯ, ನನ್ನನ್ನು ಕ್ಷಮಿಸಿ. ನನ್ನ ಜಿಪುಣತನ ನಿಮಗೂ ಕೂಡ ತುಂಬಾ ದೊಡ್ಡ ತೊಂದರೆಯನ್ನು ಕೊಟ್ಟಿದೆ. ಈ ಕಾಶಿ ಯಾತ್ರೆಯಲ್ಲಿ ನಾನು ಏನನ್ನಾದ್ರೂ ಕಳ್ಕೋಬೇಕು ಅಂದ್ರೆ ನನ್ನ ಜಿಪುಣತನವನ್ನೇ ಬಿಟ್ಟು ಬರ್ಬೇಕು. ಅಯ್ಯ, ನಾನು ಕೂಡ ನಿಮ್ ಜೊತೆ ಬರ್ತೀನಿ. ಬನ್ನಿ ಅಯ್ಯ, ನಾವಿಬ್ರು ಒಟ್ಟಿಗೆ ಊಟ ಮಾಡೋಣ. ಹಣ ಆಮೇಲೆ ಕೊಡ್ತೀನಿ. ಹಬ್ಬ ದೇವ್ರೆ, ಇಷ್ಟಕ್ಕೂ ನೀನು ಬದ್ಲಾದೆ ಅಲ್ಲ, ಅಷ್ಟೇ ನನಗೆ ಸಾಕು. ನೀನು ನನ್ ಜೊತೆ ಬರ್ಬೇಡ, ಇಲ್ಲೇ ಕೂತಿರೋ. ನಾನು ಹೋಗಿ ನಿನಗೋಸ್ಕರ ತಿನ್ಲಿಕ್ಕೆ ಏನಾದ್ರೂ ತರ್ತೀನಿ. ಹೀಗೆ ಸಿದ್ದಯ್ಯ ಒಂದು ಹೋಟೆಲಿಗೆ ಹೋಗಿ ಅಲ್ಲಿಂದ ಇಬ್ಬರಿಗೂ ಊಟವನ್ನು ತೆಗೆದುಕೊಂಡು ಬಂದು ಇಬ್ಬರು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ಹೊರಟ್ರು. ಅಯ್ಯ, ನೀವು ಎಷ್ಟು ಒಳ್ಳೆಯವರು. ನಿಮ್ಮ ದಯಾ ಗುಣನೆ ಈ ಆಪತ್ತಿನಿಂದ ನನ್ನನ್ನು ಕಾಪಾಡಿದ್ದು. ನಾನು ಬದ್ಲಾಗ್ತೀನಯ್ಯ. ನನ್ನ ಜಿಪುಣತನವನ್ನು ನಾನು ಬಿಟ್ಬಿಡ್ತೀನಿ. ಸಂತೋಷ ಪಾಪಯ್ಯ, ಇವಾಗ ನೀನು ಬದ್ಲಾದೆ. ಇನ್ನು ನಮ್ಮ ಪ್ರಯಾಣ ಮುಂದಕ್ಕೆ ಸಂತೋಷವಾಗಿ ಹೋಗುತ್ತೆ. ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಈ ಮುಳ್ಳಿನ ನೋವು ಕಡಿಮೆಯಾದ ತಕ್ಷಣ ನಾವು ನಿಧಾನವಾಗಿ ಪ್ರಯಾಣವನ್ನ ಆರಂಭಿಸೋಣ. ಹೀಗೆ ಅವರಿಬ್ಬರು ಎಲ್ಲವನ್ನು ಮರೆತು ನಿಧಾನವಾಗಿ ನಡೆದುಕೊಂಡು ಅವರ ಪ್ರಯಾಣವನ್ನು ಮುಂದುವರಿಸಿದ್ರು. ಈ ಯಾತ್ರೆ ಮುಗಿದ ನಂತರ ಅವರೊಳಗಿದ್ದ ಈ ಸ್ನೇಹ ಅವರಿಬ್ಬರನ್ನು ಇನ್ನಷ್ಟು ಹತ್ತಿರಗೊಳಿಸಿತು.